ಇವತ್ತು ವಿಜಯನಗರದ ಹೊಸಪೇಟೆಯಲ್ಲಿ ಸಮಾವೇಶ ಇದ್ದು ಈ ಸಮಾವೇಶ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ದಾವಣಗೆರೆ ಸಮಾವೇಶವನ್ನು ಮುಗಿಸಿ ನೇರ ವಿಜಯನಗರ ಜಿಲ್ಲೆಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವಿಜಯನಗರ ಜಿಲ್ಲೆಯಲ್ಲಿ ಮೋದಿ ಅವರ ಮೇನಿಯಾ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕ್ರೀಡಾಂಗಣ. ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ವಿಜಯೇಂದ್ರ, HD ಕುಮಾರಸ್ವಾಮಿ ಇಬ್ಬರು ಕೂಡ ಅವರನ್ನು ಸ್ವಾಗತಿಸಿದ್ದಾರೆ. ಜೊತೆಗೆ ಸ್ಮರಣಿಕೆಯನ್ನ ನೀಡಿ ಮಹಿಳೆಯರು ಅವರಿಗೆ ಗೌರವವನ್ನು ಸಲ್ಲಿಕೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಇದು ವಿಜಯನಗರದಲ್ಲಿ ರಾಮುಲು ಪರವಾಗಿ ಮತಯಾಚನೆಗೆ ಮೋದಿಯವರ ಆಗಮನ. ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಾಡಿನಲ್ಲಿ ಕಳೆದ 6 ತಿಂಗಳಿನಿಂದ ಯಾವೊಂದು ಬರಗಾಲದಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋ ನೀರಿಲ್ಲ, ಇವತ್ತು ರೈತರು ಕಂಗಾಲಾಗಿದ್ದಾರೆ. ಆದರೆ ಯಾವುದೇ ನಮ್ಮ ರೈತ ಬಾಂಧವರ ಬಗ್ಗೆ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಕನಿಷ್ಠ ರೈತನ ಬಗ್ಗೆ ಅನುಕಂಪ ಇಲ್ಲದೆ ಇರತಕ್ಕಂಥ ಒಂದು ಕಟುಕ ಸರ್ಕಾರ ಇದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನೋವಿನಿಂದ ಬಯಸ್ತಾ ಇದ್ದೇನೆ. ನಿನ್ನೆ ದಿನ ಕೇಂದ್ರ ಸರ್ಕಾರದ ವತಿಯಿಂದ ಉಪಸಮಿತಿಯವರು ಯಾವ ಒಂದು ತೀರ್ಮಾನಗಳನ್ನು ಮಾಡಿ ಬರಗಾಲಕ್ಕೆ ಹಣವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಷ್ಟೇ ಅಲ್ಲ, ನಾಡಿನ ಜನತೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಪ್ರಧಾನಮಂತ್ರಿಗಳಾದ ನಂತರ 8 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಾದಂಥ ನೆರೆಯ ಹಾವಳಿ ಬರಕ್ಕೆ ಇವತ್ತು 18 ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರಗಳು ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಪ್ರಧಾನಮಂತ್ರಿಗಳಾದ ನಂತರ 8 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಾದಂಥ ನೆರೆಯ ಹಾವಳಿ ಬರಕ್ಕೆ ಇವತ್ತು 18 ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರಗಳೇನು ಕೇಳಿದ್ವು. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸುಮಾರು 7 ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು, ಇಲ್ಲ 3200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ 8 ವರ್ಷದಲ್ಲಿ. 2022-23ರಲ್ಲಿ 18 ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಿರ್ತಕ್ಕಂಥ ಈ ಸರ್ಕಾರ ಇವತ್ತು ಯಾವೊಂದು 3400 ಕೋಟಿ ಹಣವನ್ನು ನಿನ್ನೆಯ ದಿನ ಬಿಡುಗಡೆ ಮಾಡಿದ್ರು. NDRF ಅಡಿಯಲ್ಲಿ ಇವತ್ತು ಯಾವುದೇ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೊಟ್ಟಂಥ ಹಣ ಅವತ್ತು 10 ವರ್ಷಕ್ಕೆ ಕೇವಲ 8% ಹಣವನ್ನು ಕೊಟ್ಟರು ಕೇಂದ್ರ ಸರ್ಕಾರದಿಂದ. ಆದರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅವತ್ತು ಕೊಟ್ಟಂಥದ್ದು 18 ಸಾವಿರ ಕೋಟಿಗೆ ಅವತ್ತು ಕೊಟ್ಟಂಥದ್ದು 3200 ಕೋಟಿ. ಈ 1 ವರ್ಷದಲ್ಲಿ ಇವತ್ತು ನಮ್ಮ ರಾಜ್ಯದ ಸರ್ಕಾರ 18,711 ಕೋಟಿ ಹಣವನ್ನೇನು ಕೇಳಿದ್ರು. ಅವತ್ತು ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ, NDRFನ ಆ್ಯಕ್ಟ್ನ ಅಡಿಯಲ್ಲಿ 4,900 ಕೋಟಿ ಹಣವನ್ನು ನಾವು ಕೊಟ್ಟರೆ ಸಾಕು ಅಂತಕ್ಕಂಥ ಮಾತು ಹೇಳಿದ್ರು. ಇವತ್ತು 3,454 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ಇನ್ನೂ ಸಣ್ಣತನದ ರಾಜಕೀಯವನ್ನು ಇವತ್ತು ಬೆಂಗಳೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ಕಿತ್ತೊಗೆಯತಕ್ಕಂಥ ಕೆಲಸವನ್ನು ನಾಡಿನ ಜನತೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸೋದಷ್ಟೇ ಅಲ್ಲ, ಮೊನ್ನೆಯ ದಿನ ಏಪ್ರಿಲ್ 26ನೇ ತಾರೀಕು 14 ಮೊದಲನೇ ಹಂತದ ಮತದಾನಗಳೇನಾಗಿದೆ, 14 ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷ ಹಾಗೂ JDSನ NDA ಅಭ್ಯರ್ಥಿಗಳು ಸಂಪೂರ್ಣವಾಗಿ ಗೆಲ್ತಕ್ಕಂಥ ಒಂದು ವಾತಾವರಣ ನರೇಂದ್ರ ಮೋದಿಜಿಯವರ ವರ್ಚಸ್ಸು, ಅವರ ಶ್ರಮದ ಮುಖಾಂತರ ಇವತ್ತು ಮೊದಲನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 14 ಸ್ಥಾನದಲ್ಲೂ ಈ 2 ಪಕ್ಷಗಳು ಗೆಲ್ತಕ್ಕಂಥ ವಾತಾವರಣವನ್ನು ಜನತೆ ನೀಡಿದ್ದಾರೆ. ಉತ್ತರ ಕರ್ನಾಟಕದ ಜನತೆಯಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ, ಈಗಿರ್ತಕ್ಕಂಥ 2ನೇ ಹಂತದಲ್ಲಿ 14ಕ್ಕೆ 14 ಸ್ಥಾನವನ್ನು ಕೊಡೋದ್ರ ಮುಖಾಂತರ 28ಕ್ಕೆ 28 ಸ್ಥಾನಗಳನ್ನು ನರೇಂದ್ರ ಮೋದಿ ಅವರು ಅತ್ಯಂತ ಭದ್ರವಾದ ಸರ್ಕಾರವನ್ನು, ಆರ್ಥಿಕ ಸುಧಾರಣೆಗಳನ್ನು ತರ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ದೇಶದಲ್ಲಿ ತರ್ತಕ್ಕಂಥದ್ದಕ್ಕೆ ಈ ನಾಡಿನ ಪ್ರತಿಯೊಂದು ಕುಟುಂಬಗಳು, ಈ ದೇಶದ ಪ್ರತಿಯೊಂದು ಕುಟುಂಬಗಳು ಅಮೃತ ಕಾಲದ ಬದುಕನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ನರೇಂದ್ರ ಮೋದಿ ಅವರಿಗೆ ತಾವು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿನ 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.
ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ವೇದಿಕೆಯಲ್ಲಿ ತಮ್ಮ ಸ್ವಾಗತ ಭಾಷಣವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಯಾವ ರೀತಿಯಾದಂತಹ ತಾರತಮ್ಯವನ್ನ ಕಾಂಗ್ರೆಸ್ ಮಾಡಿದೆ. ಈಗ ಬಿಜೆಪಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂತಹ ಅನುದಾನದ ವಿಚಾರವಾಗಿಯೂ ಕೂಡ ಬರ ಪರಿಹಾರದ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಿದ್ರು ಮತ್ತು ಯಾವ ರೀತಿಯಾದಂತಹ ಧೋರಣೆಯನ್ನ ಹೊಂದಿದೆ ಕಾಂಗ್ರೆಸ್ ಅನ್ನುವಂತಹ ವಿಷಯವಾಗಿ ವಿಸ್ತೃತವಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿ ಅನ್ನುವಂತಹ ಕೂಗನ್ನು ಕೂಡ ಕೊಟ್ಟರು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿರುವಂತದ್ದನ್ನ ನೀವು ನೋಡ್ತಾ ಇದ್ರಿ. ಈಗ ತಮ್ಮ ಮಾತನ್ನ ಮುಗಿಸಿದ ನಂತರದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಮೋದಿ ಅವರು ಮಾತನಾಡ್ತಾ ಇದ್ದಾರೆ. ಏನೋ ವಿಷಯವನ್ನ ಹಂಚಿಕೊಳ್ತಾ ಇದ್ದಾರೆ ಮೋದಿ ಅವರ ಜೊತೆಗೆ ಕುಮಾರಸ್ವಾಮಿ ಅವರು. ಸೊ ಈ ದೃಶ್ಯವನ್ನ ನೋಡ್ತಾ ಇದ್ರಿ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನೆರೆದಿರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳ್ಳಾರಿಯ ಅಭ್ಯರ್ಥಿ ಶ್ರೀರಾಮುಲು ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ವಿಜಯನಗರ ಜಿಲ್ಲೆಗೆ ಮತ್ತು ಕೊಪ್ಪಳಕ್ಕೂ ಸೇರಿದಂತೆ ಈ ಒಂದು ಸಮಾವೇಶ ಸಹಕಾರಿ ಆಗುತ್ತೆ ಅನ್ನುವಂತಹ ಒಂದು ಭಾವನೆಯನ್ನ ಬಿಜೆಪಿ ನಾಯಕರು ಹೊಂದಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಭಾಗದಲ್ಲಿ ಅವರು ಕಾರ್ಯಕ್ರಮಕ್ಕೆ ಆಗಮನ ಆಗ್ತಿದ್ದ ಹಾಗೆ ಅವ್ರನ್ನ ಸ್ವಾಗತಿಸಿದಂತಹ ಪರಿ ಮಗದೊಂದು ಭಾಗದಲ್ಲಿ ಕುಮಾರಸ್ವಾಮಿ ಅವರ ಪಕ್ಕದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಅವರ ಜೊತೆಗೆ ಕೆಲ ಹೊತ್ತು ಕಾಲ ಅವರು ಮಾತನಾಡಿದ್ರು ವೇದಿಕೆಯಲ್ಲೇ. ಅದಕ್ಕೂ ನಂತರದಲ್ಲಿ ಕುಮಾರಸ್ವಾಮಿ ಅವರು ಭಾಷಣವನ್ನು ಕೂಡ ಮಾಡಿದ್ರು. ಈಗ ರಾಮುಲು ಅವರು ಹಿಂದೆ ಕೂಡ ಮಾತನಾಡಿದ್ರು ಸಮಾವೇಶದಲ್ಲಿ. ಯಾವ ರೀತಿಯ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ತಂದಿದ್ದಾರೆ ಅನ್ನೋ ವಿಷಯವನ್ನ ಹಂಚಿಕೊಂಡ್ರು.